1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಘಟನೆಯನ್ನ ರಕ್ತದಲ್ಲೇ ಹೊಂದಿದ್ದ ಜೀವ ರಾಜ್ ಪಾರ್ವತಿಯವರ ಪ್ರೇಮದ ಕಾಣಿಕೆ. 5ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕ ಪ್ರವೇಶಿಸಿ ಎಲ್ಲರ ಮನಸೂರೆಗೊಂಡಿದ್ದ ಹುಡುಗ ಪುನೀತ್ ರಾಜ್ಕುಮಾರ್. ಆ ನಟನೆಗೊಂದು ಕೌಶಲವಿತ್ತು, ಅಭಿನಯಕ್ಕೊಂದು ಗಾಂಭೀರ್ಯವಿತ್ತು. ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಕಾದು ಕುಳಿತಿತ್ತು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. 10ನೇ ವಯಸ್ಸಿನಲ್ಲಿಯೇ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ನಾನ್ ಹೊಡೆದ ಹೃದಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಲೇ ಡೌಟ್ ರಾಜ, ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸೋರ್ ನಾವಾಗಿರ್ಬೇಕು. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆವಾಗೋಯ್ತು, ಮಾರಮ್ಮಗೂ ಬೋರಾಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಟು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಕ್ಕೂ ಸೀಸನ್ ಇಲ್ಲ. ಎಲ್ಲೋದಿದ್ರಲ್ಲಿ ಏನಿದ್ರಪ್ಪ ಹಂಗೆ ಸ್ವಲ್ಪ ಗುಪ್ಪೆ ಕಪ್ಪ. ಜಾಕಿ 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 ಜುಜುಬಿ 2,000 ರೂಪಾಯಿಗೋಸ್ಕರ ನನ್ನೇ ಹೊಡೆದ್ಬಿಟ್ಟು ಬೈಕ್ ಕಿತ್ಕೊಂಡು ಹೋಗ್ಬಿಟ್ಟು ಅಣ್ಣ. ನನ್ನ ಹೆಸರು ಹೇಳ್ಬೇಕಿತ್ತು. ಹೇಳ್ದೆ ಅಣ್ಣ, ಕೇರೇ ಮಾಡ್ಲಿಲ್ಲ. ನನ್ನ ಬಗ್ಗೆ ಹೇಳಿದ್ರು ಕೇರ್ ಮಾಡಿಲ್ವಾ? ಯಾರ ಅವನು? ರಾಜ ಅಂತ ಅಣ್ಣ, ಇಲ್ಲೇ ಎಲ್ಲ ಮಾರ್ಕೆಟ್ ಅಲ್ಲಿ ಇರ್ತಾನಂತೆ. ರಾಜ? ಯಾವನ ಇಲ್ಲಿ ರಾಜ? ಏಯ್ ಆಟೋ, ಏನು ಯಾರೋ ಇಲ್ಲಿ ರಾಜ? ಕರ್ನಾಟಕದಲ್ಲಿದ್ದು ರಾಜ ಯಾರು ಅಂತ ಗೊತ್ತಿಲ್ವಾ? ಕೇಳ್ಬಾರ್ದ? ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರೋ ಬೆಟ್ಟದ ಹೂ ಕಣ ಅವರು. ಅವನು ಹೂವಾದ್ರೆ ನಮ್ಮಣ್ಣ ಉರಿಯೋ ಸೂರ್ಯ ಕಣ. ಕಣ್ಣು ಬಿಟ್ರೆ ಸಾಕು ಬಾಡ ಹೋಗ್ಬಿಡ್ತಾನೆ. ಏಯ್ ಎಲ್ಲವನವನು? ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಇಲ್ಲಿರಕ್ಕೆ ಅಲ್ಲಿರಕ್ಕೆ ಎಲ್ಲೆಲ್ಲಿ ಇರಕ್ಕೆ ಅವನೇನು ವೈಫೈ? ಇಲ್ಲ ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಬರೋ ಉಗ್ರ ನರಸಿಂಹನ? ಏ ಆ ಉಗ್ರ ನರಸಿಂಹನ್ನ ಭಕ್ತಿಯಿಂದ ಒಲಿಸ್ಕೊಂಡ ಭಕ್ತ ಪ್ರಹ್ಲಾದ ಕಣ ಅವನು. ಭಕ್ತ ಪ್ರಹ್ಲಾದ ಅಂದ್ರೆ ಬಾಲಕ? ಪ್ರೀತಿಸೋರಿಗೆ ಬಾಲಕ, ಕೆಣಕದವ್ರಿಗೆ ಕೀಚಕ. ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು. ಶೌರ್ಯಕ್ಕೆ ಮೌರ್ಯ, ಧೈರ್ಯಕ್ಕೆ ಬಸವ. ಖದರ್ ವಂಶಿ, ಪವರ್ ಪೃಥ್ವಿ. ಬಿಂದಾಸ್ ಫೈಟರ್, ಖಡಕ್ ಆಕ್ಟರ್. ದೊಡ್ಡಮನೆ ಕುಲದೀಪ, ವೀರ ಕೇಸರಿಯ ಪ್ರತಿರೂಪ. ಕಿರೀಟ ಇಲ್ಲದ ರಾಜ್ಕುಮಾರ, ಒನ್ ಅಂಡ್ ಓನ್ಲಿ ಅಂಜಲಿ ಪುತ್ರ. ಸೂಪರ್ 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 ಸೂಪರ್. ನೀವ್ ಹೇಳಿದ್ ಕೇಳಿ ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಪ್ಲೀಸ್ ಗುರು, ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಬೋದಾ? ನಾವಿಲ್ಲಿಗೆ ಬಂದ್ರೆ ಅವನಿಗೆ ರೇಟಿಂಗ್ ಕೊಡೋದಕ್ಕಲ್ಲ, ಕೋಟಿಂಗ್ ಕೊಡೋದಕ್ಕೆ. ನೋ 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 ನೋ, ಅವ್ರ ವೋಟಿಂಗು ರೇಟಿಂಗು ನೋಡ್ತಾ ಇದ್ರೆ ಫೈಟಿಂಗಿಗಿಂತ ಚಾಟಿಂಗೇ ಬೆಟರ್ ಅನ್ಸುತ್ತೆ. ಅಣ್ಣ, ನಾನು ಅವ್ರನ್ನ ಒಂದೇ ಒಂದ್ಸಲ ನೋಡ್ಬೇಕು ಅನ್ಸ್ತಿದೆ. ಏನ್ ತೇಜಸ್ಸು, ಏನ್ ವರ್ಚಸ್ಸು, ನಿಮ್ ಪರ್ಸನಾಲಿಟಿಗೆ ಇವರೆಲ್ಲ ಕೊಟ್ಟಿದ್ ಬಿಲ್ಡಪ್ ತುಂಬಾ ಕಡಿಮೆ ಆಗೋಯ್ತಣ. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ.
ರಾಜ ಅಲ್ಲ ಕಣೋ, ರಾಜಣ್ಣ. ಹೈಲೈಟ್ಸ್ ಕೇಳ್ದಾಗ್ಲೇ ನಾನು ಸುಮ್ಮನಿದ್ದು ಬಿಡ್ಬೇಕಿತ್ತು ಅಣ್ಣ. ಇಲ್ಲೊಬ್ಬ ನನ್ನ ಫ್ಯಾನ್ ಅಂತ ಓಡಾಡ್ತಿದ್ನಲ್ಲ ಎಲ್ಲ ಅವನು ಗೊತ್ತಿಲ್ಲ ಅಣ್ಣ. ನಾನು ಇಲ್ಲಿದ್ದೀನಿ. ಏನ ಮಾಡ್ತಾ ಇದೀಯ ಅಲ್ಲಿ? ಅಣ್ಣ ನಿನ್ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ಯಾವ ಗ್ಯಾಪಲ್ಲಿ ಅರೇಂಜ್ ಮಾಡ್ದು? ಅಣ್ಣ ಫ್ಯಾನ್ಸ್ಗೆಲ್ಲ ಕಟ್ಔಟ್ ಯಾವಾಗ ಕಟ್ತೆ, ಹಾರ ಯಾವಾಗ ಹಾಕ್ತೆ, ಹಾಲಿನ ಅಭಿಷೇಕ ಯಾವಾಗ ಮಾಡ್ತೆ ಅಂತ ಕೇಳ್ಬಾರ್ದಣ್ಣ. ಅನ್ನದಾನನೂ ಮಾಡ್ತೀವಿ, ರಕ್ತದಾನನೂ ಮಾಡ್ತೀವಿ. ಸಿಂಪಲ್ ಕಟ್ಔಟ್ಗೆ ಹಿಂಗಂದ್ರೆ ಒಳಗೆ ಟೆಂಪಲ್ ಕಟ್ಟಿದೀವಣ್ಣ. ಸರಿ, ಹುಷಾರ ಕೆಳಗಿಳ್ ಬಾ. ರಾಮ ಎಲ್ಲ ಸಾಕು, ಹೊಡು. ಅಣ್ಣ ಕಡಕ್ ಡೈಲಾಗ್ ಕೇಳ್ದೆ, ಜಬರ್ದಸ್ತ್ ಫೈಟ್ ನೋಡ್ದೆ, ಕಣ್ಣಿಗೆ ಮಜಾ ಕೊಡೋ ತರ ಎರಡೆರಡು ಸ್ಟೆಪ್ ಹಾಕಣ. ಬೇಡ ಕಣು, ಫ್ಯಾನ್ಸ್ ಕೇಳ್ತಾ ಇದೀವಿ, ಎರಡೆರಡು ಸ್ಟೆಪ್ ಹಾಕಣ. ಸರಿ ಹೋಗು. ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸು ಬಾರ್ಸೋ. ಸಿಳ್ಳೆ ಹೊಡೆ, ವೀರರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಸಿಳ್ಳೆ ಹೊಡಿ, ವೀರರಾಜ ಬಂದಾಯ್ತು ಡೊಳ್ಳು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಆಗೋದು ತತ್ವಕ್ಕೆ ಆಗಲ್ಲ ಅಂದವನೇ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ, ನಗದಿದ್ರೆ ನಷ್ಟನೋ ಪುಣ್ಯಾತ್ಮ. ಡಣಕನಕ ಸ್ಟೆಪ್ ಹೋಗ್ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಡಣಕನಕ ಸ್ಟೆಪ್ ಹೋಗ್ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ನೋಡ ಅದೆಷ್ಟು ನೋಡ್ತೀಯ ನೋಡ, ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಮಗನ್ನೇ, ನಾನ್ ದೊಡ್ಡ ಹೀರೋ ಆದ್ಮೇಲೆ ಪೇಪರ್ನವರು ಟಿವಿಯವರು ಮಾಡೋ ಇಂಟರ್ವ್ಯೂಲೆಲ್ಲ ನನ್ ಕಷ್ಟ ಸುಖನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. ಅವಾಗ ಅವ್ರಿಗೆಲ್ಲ ನನ್ನ ಮೇಲೆ ಸಿಪ್ಪಟ್ಟಿ ಬಂದ್ಬಿಡುತ್ತೆ. ಮುತ್ತು ಬೇಜಾನ್ ಕಷ್ಟಪಟ್ಟು ಮೇಲ್ ಬಂದಿದ್ದಾನಂತ ನನ್ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ. 25 ವಾರ ಗ್ಯಾರಂಟಿ. ಮುತ್ತು ನೀ ಸ್ಟಾರ್ ಕಣೋ, ಸೂಪರ್ ಸ್ಟಾರ್ ಕಣೋ. 77 ಬೆಟ್ಟದಿಂದ ಸಿಂಗಾನಲ್ಲೂ ರಾಜ ಬಂದ. ನಾನಿದ್ದೇನೆ ಆಟ ಮಾರಿ ಗೆಲ್ಲೋ ದಾರಿ ನೋಡು ಬಂದ. ಗೆಳೆಯ ಕೇಳೋ ತಂದ, ಗೆದ್ದೋಗೆ ಭೂಮಿ ಅಂದ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಮಗ ಲೈಫ್ ಲಾಂಗ್ ಹಿಂಗೆ ಎದ್ಬಿಡ್ತೀವಿ ನಾವು. ನಮಗೂ ಒಳ್ಳೆ ಟೈಮ್ ಬರ್ತದ. ಟ್ಯಾಲೆಂಟ್ ಇದ್ದವ್ನು ಯಾವನ್ನೇ ಆಗಿರ್ಲಿ ಮೇಲ್ ಬಂದೇ ಬರ್ತಾನ. ಅದಕ್ಕೆ ತಾನೇ ನಾವು ಕಷ್ಟ ಪಡ್ತಾ ಇರೋದು. ನೋಡ ಆ ಕೃಷ್ಣ ನೋಡ, ನಿನ್ ಪೋಲಿ ಪಿಕ್ಚರ್ ಶೂಟಿಂಗ್ಗೋಸ್ಕರ ಶೂಸು, ವಾಚು, ಬಟ್ಟೆ ಬರೆ ಇದನ್ನೆಲ್ಲ ತಾಳೋದಿಕ್ಕೆ ಅವ್ರ ಮಾವ ಮದುವೆ ಕೊಡ್ಸಿದ್ ಹೊಸ ಬೈಕ್ನೇ ಮಾರ್ಬಿಟ್ಟ. ಆ ವಿಷಯ ಅವ್ರ ಹೆಂಡತಿಗೆ ಗೊತ್ತಾಗಿ ದೊಡ್ಡ ಕಿರಿಕ್ ಮಾಡ್ಕೊಂಡು ಅವ್ನ್ ಬಿಟ್ಟು ತವ್ರ ಮನೆಗೆ ಹೊಂಟೋದ್ಲು. ಅವನಿಗೆ ಇಲ್ದಿರೋ ಟೆನ್ಷನ್ ನಿನ್ಗೆ ಯಾಕೋ ಮಗ. ತಿನ್ನು, ಆರಾಮಾಗಿ ತಿನ್ನು. ತಗೋ ಜಿಲೇಬಿ ಹಾಕೋ. ಬಂದೇ ಇರೋ ಮಗ. ಮಗ ತುಂಬಾ ಬೇಜಾರಾಯ್ತು. ನನ್ನ ಹೀರೋ ಆಗ್ಬೇಕು ಅಂತ ನೀವೆಲ್ಲ ಎಷ್ಟು ಇಸ್ಕೊಂಡಿದ್ರು. ನೋಡು, ಇನ್ ಮುಂದೆ ನನಗೆ ಬರೋ ಪೇಮೆಂಟ್ ಅಲ್ಲ ನೀನೇ ತಗೋ. ಕಡೆವರ್ಗು ನೀನೇ ತಗೋ. ಕುತ್ಕೊಳ, ಇದ್ ಯಾವ್ದು ಪಟ್ಟಿಷ್ಟ ಅಂತ ತಲೆ ಕೆಡ್ಸ್ಕೊತಾ ಇದ್ಯೋ? ಅದಕ್ಕೆ ಊಟ ಮಾಡ್ದಲೆ ಕುಂತಿದ್ಯಾ ನೀನು? ಅಯ್ಯ ನಿನ್ನ
ಮಗ ಆ ಓಂಕಾರಿ ನೋಡು 7 ವರ್ಷದಿಂದ ಜೂನಿಯರ್ಸ್ ಆಗಿ ಕೆಲಸ ಮಾಡ್ತಾವ್ ಅನ್ಕೊಣೋ. ನೀನ್ ಹೀರೋ ಆಗ್ಬೇಕು ಅಂತ ನನಗಿನ್ನ ಸಖತ್ ಆಸೆ ಪಡ್ತಾವ್ ಅನ್ಕೊಣೋ ಅವನು. ಈ ತಿಂಗಳ ಅವ್ನ ತಂಗಿ ಮದ್ವೆ ಇತ್ತು ಮಗ. ಮದ್ವೆನ ಮುಂದ್ಕಾಕ್ಬಿಟ್ಟು ಆ ಕಾಸ್ನೆಲ್ಲ ಏನ್ ಮಾಡ್ದ ಗೊತ್ತಾ? ಅವತ್ ನಿನ್ ಪಿಕ್ಚರ್ ಮುಹೂರ್ತ ಐತಲ್ಲ, ಮುಹೂರ್ತಕ್ಕೆ ಪೋಸ್ಟ್ರು ವೆನಾಲು ಅದೇನೇನ್ಕೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟ ಕಣ. ಅವನೇ ಟೆನ್ಷನ್ ತಗದಿರ ಎಷ್ಟು ಕೂಲಾಗ ಅವನೇ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣ ಅವನು. ನೀನ್ ಹೀರೋ ಐತಿ ಅನ್ಬಿಟ್ಟು ಎಲ್ಲ ಏರಿಯಾಗಳಿಗೆ ಹೋಗಿ ಪಾಂಪ್ಲೆಂಟು ಸ್ವೀಟು ಹಚ್ಚವನೆ. ಅವನೇ ನಿಮ್ಗೆ ಪೊಡಿಸ್ಕೊಂತಿದ್ದವನೆ. ತಿನ್ನು ತಲೆ ಕೆಡ್ಸ್ಕತ್ಯ. ನಮ್ ತಾಯಿ ಸತ್ವಾಲು ಹೀರೋ ಐತಿ ಕಣ ನೀನು. ಇನ್ನೊಂಚು ಗೊಜ್ಜಾಸ್ಕೊ ಚೆನ್ನಾಗದೆ. ಅಯ್ಯೋ ನಿನ್ನ ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡೋರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ IAS, IPS ತರಬೇತಿ ಶಾಲೆ ಸಹ ತೆರೆದಿದ್ದರು. ಒಂದನೊಂದು ಊರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಇದೀಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೊನೆಯುಸಿರು ಎಳೆದಿದ್ದಾರೆ. ವಾರ್ತೆಗಳ ವಿವರ. ಬಾಲನಟರಾಗಿ ಯುವ ನಟರಾಗಿ ಹೊರಹೊಮ್ಮಿದ್ದ ಪುನೀತ್ ರಾಜ್ಕುಮಾರ್ ಇಂದು ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ನಿಮ್ ಫೋನ್ ಟಾರ್ಚ್ ಆನ್ ಮಾಡ್ರಿ ಎಲ್ರು. ದಯವಿಟ್ಟು ನಿಮ್ ಫೋನ್ ಟಾರ್ಚ್ ಆನ್ ಮಾಡ್ರಿ ಎಲ್ಲಿ. ನಿಮ್ ಫೋನ್ ಟಾರ್ಚ್ ಆನ್ ಮಾಡ್ರಿ ಎಲ್ರು. ನಿಮ್ ಫೋನ್ ಟಾರ್ಚ್ ಆನ್ ಮಾಡ್ರಿ ಎಲ್ರು ಪ್ಲೀಸ್. ಸಂಭಾವನೆಯ ಬಹುಪಾಲು ಹಣವನ್ನು ನೀಡುತ್ತಿದ್ದರು. ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ 29 ಅಕ್ಟೋಬರ್ 2021 ಹೃದಯಾಘಾತಕ್ಕೆ ಒಳಗಾಗಿ ಶರೀರ ದರ್ಶನಕ್ಕೆ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದರು ಎಂಬ ಮಾತಿದೆ. ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು, ಬಹಳ 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 ದೊಡ್ಡದು.